ಏನ್ ಸರ್ ನೀರು ಬಿಡ್ತೀರಾ? ಖಂಡಿತ ಬಿಡಲ್ಲ ಮೇಡಮ್. ಇದುವರೆಗೂ ನಮ್ಮ ಪಕ್ಷದ ನಿಲುವು ಯಾವ ಕಾರಣಕ್ಕೂ ನೀರು ಬಿಡಬಾರ್ದು ಅಂತಾನೆ. ಏನಿವರು ಕೊಟ್ಟಿರುವಂತ ತೀರ್ಪಿದೆಯಲ್ಲ, ಇದನ್ನ ನಾವು ತಿರಸ್ಕರಿಸ್ತೀವಿ. ನಮ್ಮ ರಾಜ್ಯದ ರೈತರಿಗೆ ಇಲ್ದಿರುವಾಗ ಇನ್ನು ತಮಿಳುನಾಡಿನವ್ರಿಗೆ ಬಿಡುವಂತ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಆಮೇಲೆ ಇವರು ನ್ಯಾಯಯುತವಾಗಿ ನೀರೇನು ಉಪಯೋಗಿಸ್ಕೊಳ್ಳುವಂತ ಜನನೂ ಅಲ್ಲ. ಸಮುದ್ರಕ್ಕೆ ನೀರು ಹರಿದು ಬಿಟ್ಬಿಡ್ತಾರೆ. ಇವ್ರ ಉದ್ದೇಶ ಇಷ್ಟೇ, ನಮ್ಮ ಪಾಲಿಗೆ ಬರೋ ನೀರನ್ನು ಬಿಡಿ 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 ಅಂತಾರೆ. ಹರಿದು ಹೋಗುವಂತ ಸಮುದ್ರಕ್ಕೆ ಹೋಗೋ ನೀರನ್ನ ತಡೆದು ಅದನ್ನೆಲ್ಲಾದ್ರೂ ಒಂದ್ ಕಡೆ ಶೇಖರಣೆ ಮಾಡ್ಕೊಳ್ಳುವಂತ ಶಕ್ತಿನೂ ಇಲ್ಲದೆ ಇರುವಂತ ಜನ ಇವರು. ನಮ್ಮಲ್ಲಿ ಕನ್ನಡಿಗರು ನಾವು ಹೇಗೆ ಅಂದ್ರೆ, ನಮ್ಮ ಊಟವನ್ನು ಬೇಕಾದ್ರೆ ಬೇರೆಯವ್ರ ಜೊತೆ ಹಂಚ್ಕೊಂಡು ತಿನ್ನುವಂತ ಒಂದು ಧಾರಾಳದ ಒಂದ್ಸಿರುವಂತವ್ರು ನಮ್ಮಲ್ಲೇ ಇಲ್ಲ. ನಮ್ಮ ರೈತರಿಗೆ ಇಲ್ಲ, ಬೆಳೆಗಿಲ್ಲ, ಕುಡಿಯಕ್ ನೀರಿಲ್ಲ. ಅಂತದ್ರಲ್ಲಿ ಎಲ್ಲೋ ಕುತ್ಕೊಂಡು ಇವರು ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಏನಿ ಒಂದು ಆದೇಶವನ್ನ ಕೊಟ್ಬಿಡ್ತಾರೆ. ಇವ್ರು ತಮಿಳುನಾಡವರು ನೀರು ಬಿಡಿಸಿ ಅಂತ ಕೇಳೋದಂತೆ, ಇವ್ರು ನೀರು ಕೊಡಿ ಅಂತ ಹೇಳೋದಂತೆ. ಇದನ್ನ ಮೇಲ್ಮನವಿ ಹೋದ್ರೆ ಅವ್ರ ಮೇಲ್ಪಟ್ಟಂತರು ಅವರು ಕೂಡ ಅದನ್ನ ಎತ್ತಿ ಹಿಡಿಯೋದಂತೆ. ಇವೆಲ್ಲವೂ ಕುರುಡು ಆದೇಶಗಳು. ಆಡಳಿತಾತ್ಮಕವಾಗಿ ಯಾವ ಪ್ರಮಾಣದ ಹಿನ್ನಡೆ ಕಾಂಗ್ರೆಸ್ಗಿದು? ಆಡಳಿತಾತ್ಮಕವಾಗಿ ಇದೆ ಹಿನ್ನಡೆ ಏನಲ್ಲ ಮೇಡಮ್. ಇದು ಬರೀ ನಮ್ಮ ಪಕ್ಷ ಇದ್ದಾಗ ಮಾತ್ರ ಆಗಿರುವಂತ ಘಟನೆಗಳಲ್ಲ. ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಈ ಪರಿಸ್ಥಿತಿ ತಲೆದೋರಿದೆ. ಎಂತ ಪರಿಸ್ಥಿತಿಗಳನ್ನ ಎಲ್ಲಾ ಸರ್ಕಾರಗಳು ಫೇಸ್ ಮಾಡಿವೆ ಅಂತ ಹೇಳಿದ್ರೆ, ನೀರು ಬಿಟ್ಟರೂ ಕಷ್ಟ, ಬಿಡದೇ ಇದ್ರೂ ಕಷ್ಟ. ಒಂದು ಕಡೆ ನ್ಯಾಯಾಂಗ ನಿಂದನೆ, ಇನ್ನೊಂದು ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯ. ಅಂತ ಸಂದರ್ಭಗಳು 1991ರಲ್ಲಿ ಬಂಗಾರಪ್ಪನವರು ಸುಗ್ರೀವಾಜ್ಞೆ ತಂದ್ರು ಕೂಡ ಅದನ್ನ ನ್ಯಾಯಾಂಗ ನಿಂದನೆ ಅಂತ ಹೋದ್ರು. ಆಗ್ಲೂ ಬಿಡ್ಬೇಕಾಗೇ ಬಂತು. ಅದಕ್ಕೆ ನೀವೇನ್ ಮಾಡ್ತೀರಿ? ಅದಕ್ಕೆ ನಾವು ಬಿಡಬಾರ್ದು ಅನ್ನೋ ತೀರ್ಮಾನದಲ್ಲಿ ನಾವು ಭದ್ರಾಗಿದ್ದೇವೆ ಮೇಡಮ್. ಅದಕ್ಕೋಸ್ಕರವಾಗಿ 2ನೇ ತಾರೀಕು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದೇವೆ. ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು ಸುಪ್ರೀಂ ಕೋರ್ಟ್ಗೆ ನಾವು ಮತ್ತೆ ಅಪೀಲ್ ಹೋಗುವಂತ ಒಂದು ತೀರ್ಮಾನವನ್ನು ನಾವು ಸರ್ಕಾರ ತಗೊಂಡಿದೆ. ಇದು ಬಂಗಾರಪ್ಪನವರ ಆದಿಯಾಗಿ, ದೇವೇಗೌಡರ ಆದಿಯಾಗಿ, ಯಡಿಯೂರಪ್ಪನವರ ಆದಿಯಾಗಿ, SM ಕೃಷ್ಣ ಎಲ್ಲಾ ಸರ್ಕಾರಗಳು ಬಿಟ್ಟಿರೋದೆ. ಇಲ್ಲ ಅಂತ ಹೇಳಿ ಕಡೆಗೆ ನ್ಯಾಯಾಂಗ ನಿಂದನೆಗೆ ಹೆದರಿ ಬಿಟ್ಟಿವೆ. ಹಾಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಬೇಕು. ಯಾಕಂದ್ರೆ ನಮ್ಮಲ್ಲಿರುವಂತ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಶಿಷ್ಯರೇ. ಹಾಗಾಗಿ ಆ ಗುರುವಿನ ಒಂದು ಛಾತಿ ಇವ್ರಿಗೂ ಇದೆ. ಇದುವರೆಗೂ ನನ್ನ ಪಕ್ಷದ ತೀರ್ಮಾನ, ನಾವು ರೈತರ ಜೊತೆ, ನೀರು ಬಿಡುವ ಪ್ರಶ್ನೆ ಇಲ್ಲ ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದೀವಿ. ಓಕೆ, ಬರ್ತೀನಿ ನಾನು ಚಂದ್ಪಾಷ ಅವರೇ. ದಿಲೀಪ್ ಅವರೇ, ರಾಜ್ಯದ ಪರಿಸ್ಥಿತಿಯನ್ನ ಹೇಗೆ ಗಮನಿಸ್ತೀವಿ?